ಈಗ ರೀ ಸಾರಿಕಾಯಿಲಿದ್ದ ಫ್ರೂಟಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಇದು ಸಾರಿಕಾಯಿ ನೋಡ್ರಿ. ಇದನ್ನೇನು ಮಾಡ್ಬೇಕ್ರಿ, ಸೊಪ್ಪಿ ತೆಗೆದ್ಕೋಬೇಕ್ರಿ. ಇದು ಸೊಪ್ಪಿ ತೆಗಿಯೋಕೆ ನೋಡ್ರಿ, ಇದ್ರಲ್ಲೇ ಸೊಪ್ಪಿ ತೆಗಿದ್ಲಿ. ಈಗ ಹಿಂಗತ್ತೆ ಸೊಪ್ಪಿ ತಕ್ಕೋಬೇಕ್ರಿ. ಈಗ ಈ ಸಾರಿಕಾಯಿ ಎರಡು ಹೋಳು ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಬೀಜ ತಕ್ಕೋಬೇಕು ನೋಡ್ರಿ. ತೆಗಿಬೇಕ್ರಿ ಎರಡು ಒಳಗೆ. ಇವನೇನೈತಿ ಹಿಂಗೆ ಹೆಚ್ಚಬೇಕು ನೋಡ್ರಿ. ಹಿಂಗೆ ಉದ್ದಕ್ಕೆ ಹೆಚ್ಚಬೇಕ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಿಂಗೆ ಹೆಚ್ಕೋಬೇಕು ನೋಡ್ರಿ. ಸಾರಿಕಾಯಿಲಿದ್ದ ಫ್ರೂಟಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಆಮೇಲೆ ಐತಲ್ಲ ಹೊಳ್ಳಿ ಹಿಂಗೆ ಹೆಚ್ಬೇಕು ನೋಡ್ರಿ. ಸಣ್ಣ ದೊಡ್ಡ ಸಣ್ಣ ಹೆಚ್ಕೊಂಡ್ರೆ ದೊಡ್ಡೂ ಹೆಚ್ಕೋಬೇಕಿಲ್ಲ, ಸಣ್ಣವೇ ಹೆಚ್ಬೇಕು. ಎರಡರಾಗ ಒಂದೇ ಹೆಚ್ಚ್ರಿ. ಅಂದ್ರೆ ಅದು ಸಕ್ರೆ ಪಾಕ ಕುದಿಸೋತ್ನಾಗಲಿ ಹಂಗಾಗಿ ಬರೋಬ್ಬರಿ ಆಗುತ್ತೆ. ಹಿಂಗೆ ರೀ ಈ ಕಪ್ಪಿಲೆ ಒಂದು ಕಪ್ ಆಗ್ಯಾವ ನೋಡ್ರಿ. ಇದೇ ಕಪ್ಪಿಲೆ 2 ಕಪ್ ನೀರಾಗ ಕುದಿಸಾಕಿರ್ತೀವಿ. ನೀರು ಹೋದಾಡಿಂದ ಹಾಕ್ಬೇಕು ನೋಡ್ರಿ. ಇದು ಕಪ್ಪಿಲೆ ಅರ್ಧ ಕಪ್ ಸಕ್ಕರೆ ತೊಗೊಂಡಿ ನೋಡ್ರಿ. ಈಗ ನೀರು ಹೋದಾಡವ್ರೆ. ಈಗ 1 ಕಪ್ಪು ಸಾರಿಕಾಯಿ ಫ್ರೂಟಿ ಇವನೊಂದು 5 ನಿಮಿಷ ಕುದಿಸ್ಕೋಬೇಕು. ಸಳ್ಳಮಳ ಹೋದಾಡಿ ನೀರಿನಾಗ ಹಾಕಿ 5 ನಿಮಿಷ ಕುದಿಸಿ ತಕ್ಕೋಬೇಕು ನೋಡ್ರಿ. ನೀವು ಮಾಡಿದ್ರೆ ಪೂರ್ತಿ ಸಣ್ಣಗೆ ಹೆಚ್ಕೋರಿ. ಇಷ್ಟು ಇಲ್ಲ ದಪ್ಪಗೆ ಹೆಚ್ಕೋರಿ. ಸಣ್ಣ ದಪ್ಪ ಹೆಚ್ಚಬೇಡ್ರಿ, ಯಾಕಂದ್ರೆ ಇಲ್ಲಿ ಕುದಿಸೋಕೆ ಅರ್ಥ ಹಿಡಿತೈತಿ. ಈಗ ಸುಡು ನೀರಿನಾಗ 5 ನಿಮಿಷ ಕುದಿಸ್ರಿ. ಕುದಿತು ನೋಡ್ರಿ. ಹಿಂಗತ್ತೆ ಇದು ಒಳಗೆ ನಮಗೆ ನೀರಿನಾಗ ಕಾಣಿಸುತ್ತೆ ನೋಡ್ರಿ ಕುದ್ದಿದ್ದಕ್ಕೆ. ಹಿಂಗತ್ತೆ ಕುದ್ಮ್ಯಾಗ ಇದನ್ನು ಬಸ್ಬಿಡ್ಬೇಕು ನೋಡ್ರಿ. ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ನೋಡ್ರಿ.
ಸ್ವಾರಿಕಾಯಿಂದ ಫ್ರೂಟಿ ಮಾಡುವುದು. ಈಗ ಸಕ್ರೆ ಕರಿಗಿ ನೋಡ್ರಿ, ಸಕ್ರೆ ಕರಿಗಿದ್ರೆ ಮುಗೀತ್ರಿ ಅದು. ಅವಾಗ ಇವನ್ನ ಸ್ವಾರಿಕಾಯಿ ನೀರನ್ನೇ ಕುದಿಸಿರ್ತೀವಲ್ಲ ಅದರ ಸುಡ್ಬೇಕು. ಈ ಫ್ರೂಟಿ ಸೀರಾಕ್ಕೆ ಹಾಕ್ಬೋದು, ಉದ್ರ ಸಜ್ಜಕಕ್ಕೆ ಹಾಕ್ಬೋದು, ಎಲ್ಲ ಸ್ವೀಟಿಗೂ ಹಾಕ್ಬೋದು ರೀ ಇವು. ಫ್ರೂಟಿ ಸ್ವಾರಿಕಾಯಿ ಫ್ರೂಟಿ. ಈಗ ಪಾಕದೊಳಗೆ ಕುದಿಸ್ಬೇಕ್ರಿ, ಜೋರಿಟ್ಟ ಕುದಿಸ್ರಿ. ಮೊದಲು 5 ನಿಮಿಷ ಸ್ವಾರಿಕಾಯಿ ಕುದಿಸಿ ತಕ್ಕೊಂಡಿವ್ರಿ. ಹೊಳ್ಳಿ ಒಂದು ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ನೀರಿನಾಗ ಸಕ್ಕರೆ ಕುದಿಯೋಣ ಈ ಸ್ವಾರಿಕಾಯಾಗ ಕುದಿಸ್ಕೊಬೇಕು. ಈಗ ಪಾಕನ್ಯಾಗ ಕುದೀತು ನೋಡ್ರಿ, ತಕ್ಕೊಂಬಿಡ್ಬೇಕ್ರಿ. ಗ್ಯಾಸ್ ಬಂದ್ ಮಾಡಿ ಐದು ನಿಮಿಷ ಕುದಿಸ್ಬೇಕ್ರಿ. ಇದ್ರ ಪಾಕನ್ಯಾಗ ತೆಗೆದು ಬಿಡ್ಬೇಕ್ರಿ. ತೆಗೆದು ಈಗ ಫುಡ್ ಕಲರ್ ಕಲಿಸ್ಬೇಕು. ನಿಮ್ಗೆ ಯಾವ ಕಲರ್ ಬೇಕು ಅದು ಕಲರ್ ಕಲಿಸ್ರಿ. ಕೇಸರಿ ಕಲರ್ ಕೊಟ್ಟಿವ್ರಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಕೊಡ್ರಿ. ಇನ್ನೊಂದು ತಟಕ್ಕೆ ಕೊಡ್ತೀವಿ, ಕಮ್ಮಿ ಅನ್ಸುತ್ತೆ ನನಗೆ. ಸ್ವಾರಿಕಾಯಿ ಫ್ರೂಟಿ ತಯಾರಾತು ನೋಡಿ. ಇದನ್ನು 2 ದಿನ ಬಿಸಿಲಿಗೆ ಒಣಗಿಸಿ ಮುಗಿಯುತ್ತೆ.